ನಮಸ್ಕಾರ ವೀಕ್ಷಕರೇ, ಅಡಿಗೆ ಲೋಕದ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಶಲ್ರಿ ಬೇವು ಮಾಡೋದು, ಶಾವಿಗೆ ಮಾಡೋದು ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಈಗ ಬೇವು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳವ್ರಿ. ಈಗ ಮೊದಲೇದಾಗಿ ಒಂದು 1/4 kg ಕಡಲೆ ತಗೊಂಡದನ್ರಿ. ಆಮೇಲೆ ಒಂದು 1/4 kg ಬೆಲ್ಲ ತಗೊಂಡದನಿ. ಒಣ ಕೊಬ್ಬರಿ ತುರಿದಿಟ್ಕೊಂಡದನಿ. ಏಲಕ್ಕಿ ಲವಂಗ ಶುಂಠಿ ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡದನ್ರಿ. ಒಣ ಪುಡಿ ಅದು. ಬೇವಿಂದು ಹೂವು, ಬೇವಿನ ಎಲೆ ರೀ. ಶಾವಿಗೆ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು. ಮೊದಲೇದಾಗಿ ಶಾವಿಗೆ ತಗೊಂಡದನ್ರಿ. ಶಾವಿಗೆ ಹಸಿ ಕೊಬ್ಬರಿ ತುರಿದಿಟ್ಕೊಂಡದನಿ. ಬೆಲ್ಲ, ಸ್ವಲ್ಪ ಉಪ್ಪು ರೀ, ರುಚಿಗೆ ಹಾಕ್ಬೇಕು, ಹಂಗೆ ಮಾಡಬಾರ್ದು ಅಂತ. ಇದು ಗಸಗಸೆ. ಇವಾಗ ಶಾವಿಗೆ ಬೇಯಿಸೋಕ್ಕೆ ನೀರಿಟ್ಕೊಂಡದನ್ರಿ. ಶಾವಿಗೆ ಬೇಯಿಸೋಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬೇಕ್ರಿ. ಸ್ವಲ್ಪ ನೋಡ್ರಿ, 2 ಅಗಳು ಅಷ್ಟೇ ಉಪ್ಪು ಹಾಕ್ಬೇಕು, ರುಚಿಗೆ ಹಾಕ್ಬೇಕ್ರಿ. ಒಂದು 5 ನಿಮಿಷ ಬಾಯಿ ಮುಚ್ತಾನ್ರಿ. ಈಗ ಮೊದಲೇದಾಗಿ ಬೇವಿಗೆ ಕಡಲೆ ತಗೊಂಡಿದ್ದಾವಲ್ರಿ, ಕಡಲೆ ಮಿಕ್ಸಿ ಮಾಡೋ ಜಾರಿಗೆ ಹಾಕಿ 2 ಸರಿ ಮಾಡೋಣ. ನೋಡ್ರಿ, ಈ ಥರ ಮಾಡಿದ್ದೀನಿ. ಸಣ್ಣ ಐತಿ. ಸ್ವಲ್ಪ ಇದು ಜರಡಿ ಮಾಡ್ಬೇಕ್ರಿ. 2 ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಈ ಕಡಲೆ ಮಿಕ್ಸಿ ಮಾಡಿದಾವಲ್ರಿ, ಸ್ವಲ್ಪ ಹಿಟ್ಟು ಹಾಕಬೇಕ್ರಿ. ಇವಾಗ ಬೆಲ್ಲ ಹಾಕಿ ಅಂತನ್ರಿ. ಬೆಲ್ಲ ಹಾಕಿ ಇದ್ರಾಗೆ ಶುಂಠಿ ಪುಡಿ ರೀ, ಒಣ ಪೌಡ್ರು, ಶುಂಠಿ ಪೌಡ್ರ್ ಹಾಕಿಂತದನಿ. ಏಲಕ್ಕಿ ಲವಂಗ ಇದ್ರಾಗ ಹಾಕಿ ಮಾಡ್ತಾನೆ ರೀ. ಇವಾಗ ಕ್ಲೋಸ್ ಮಾಡಿ ಬೆಲ್ಲ ಅದನ್ನ ನೋಡಿರಿ ಮಿಕ್ಸಿ ಆಗೈತಿ. ಈ ಥರ ಮಾಡ್ಬೇಕು. ಬೆಲ್ಲ ಕಡ್ಲಿನ ಮಿಕ್ಸಿ ಮಾಡ್ಕೊಂಡಿರೋದ ಈ ಪೌಡ್ರ ಇದ್ರಕ್ಕೆ ಹಾಕ್ತಾನೆ ರೀ. ಕೊಬ್ಬರಿ ಹಾಕ್ತಾನೆ ರೀ. ಈಗ ಸ್ವಲ್ಪ ದಪ್ಪ ಐತಿ, ಹಂಗಾಗಿ ಕೊಬ್ಬರಿ ಸಣ್ಣಗೆ ತುರಿದಿದ್ರೆ ಹಾಕಿದೆ ರೀ, ತುರಿದನ್ರಿ. ಆದರೆ ಸ್ವಲ್ಪ ದಪ್ಪ ಐತಿ, ಬಾಯಿ ಸಿಗ್ತತಿ ಅಂತ ಸ್ವಲ್ಪ ಅವಾಗ ಬೆಲ್ಲ ಹಾಕಿದ್ದೆ. ಇವಾಗ ಕೊಬ್ಬರಿನ ಹಾಕ್ತದನ್ರಿ. ಈಗ ಒಣ ಕೊಬ್ಬರಿ ಕಡಲೆ ಹಿಟ್ಟು ಹಾಕಿದ್ವಲ್ರಿ, ಅದೇ ಇದು ಕೊಬ್ಬರಿ ಕಡಲೆ ಹಿಟ್ಟು ಹಾಕಿದ್ವಲ್ರಿ, ಮಿಕ್ಸ್ ಮಾಡಿ ಇದ್ರಾಗ ಹಾಕೋದ್ರಿ. ಇದು ಬೇವಿನ ಹೂವು, ಬೇವಿನ ಸೊಪ್ಪು ರೀ, ಸ್ವಲ್ಪ ಹಾಕ್ತಾನೆ ರೀ. ಸ್ವಲ್ಪ ಹಂಗೆ ದೊಡ್ಡದಿರಲಿ, ಹೀಗೆ ಹಾಕಿ. ಇದು ಬೇವಿನ ಹೂವು ರೀ, ಹಾಕ್ಬೇಕು, ಸಿಹಿ ಕಹಿ ಅಂತ ಬೇವಿನ ಹೂವು ಹಾಕಿ. ಇದಕ್ಕೆ ಕಸಕಸಿ ಹಾಕ್ತಾನೆ ರೀ. ಹಾಕ್ಬೋದು, ಇದ್ದರೆ ಅಡ್ಜಸ್ಟ್ ಇಲ್ಲದ್ರೂ ನಡೀತತ್ರಿ. ಕಸಕಸಿ ಕೊಬ್ಬರಿ, ಬೆಲ್ಲ, ಕಡಲೆ ಎಲ್ಲ ಹಾಕಿ ಇದಕ್ಕೆ ತೇಟು ಅಂತವ್ರಿ, ಬೇವು ಅಂತವಿ, ತೇಟು ಅಂತಾರೆ, ಕಡಲೆ ತೇಟು. ಇದು ಯುಗಾದಿ ಹಬ್ಬದ ವಿಶೇಷತೆ ನಮ್ಮದು. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟು 90% ಭಾಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೆಲವೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ, ಚೆನ್ನಾಗಿ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಏನಾರು ತಪ್ಪಿದ್ರೆ ಹೇಳ್ರಿ. 5 ನಿಮಿಷ ಆಗೈತಿ. ಚೆನ್ನಾಗಿ ಕುದಿ ಬರ್ತಾಯಿತಿ. ನೀರು ಈ ಥರ ಮಳ್ಬೇಕ್ರಿ, ಗುಳ್ಳೆ ಬರಂಗೆ ಮಳ್ಬೇಕು. ಇವಾಗ ಶಾವಿಗೆ ಹಾಕ್ತದವ್ರಿ. ಈ ಥರ ಹಾಕ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕಿದೀವಲ್ಲ, ಚೆನ್ನಾಗಿರ್ತತಿ. ಯುಗಾದಿ ಹಬ್ಬದ ವಿಶೇಷತೆ ರೀ ಇದು.
ಇದಕ್ಕೆ ಬೆಲ್ಲ ಹಾಕಲ್ಲ, ಸಕ್ಕರೆ ಹಾಕಲ್ರಿ. ಈ ಥರ ನೀರಾಗೆ ಚೆನ್ನಾಗೆ ಬೇಯ್ಬೇಕ್ರಿ. ಸ್ವಲ್ಪ ತೀರ ಮೆತ್ತಗಾಗಬಾರ್ದ್ರಿ, ತೀರ ಇದಾಗಬಾರ್ದು. ಒಂದೆರಡು ಕುದಿ ಹಂಗೆ ಬರ್ತದಂಗೆ ಬಸ್ತು ಬಳ ಬಳ ಅನ್ನಂಗಿರ್ಬೇಕ್ರಿ. ಇದು ತೋರಿಸ್ತೀನಿ ಆಮೇಲೆ, ನೋಡ್ತಾ ಇರ್ರಿ. ನೋಡಿರಿ, ಒಂದು 3 ನಿಮಿಷ ಆಯ್ತು ರೀ, ಸಾಕಿದು. ಆಫ್ ಮಾಡ್ತಾನೆ ರೀ. ತೀರ ಮೆತ್ತಗಾಗಬಾರ್ದು, ಮೀಡಿಯಮ್ ಸೈಜ್ ಇರ್ಬೇಕ್ರಿ. ಊಟ ಮಾಡಕ್ಕಾರ ಬೆಳ ಬೆಳ ಅನ್ನಂಗಿರಕ್ಕು ಇದನ್ನ ಆಫ್ ಮಾಡ್ತಾನೆ ರೀ. ಇವಾಗ ಬೆಂದಿರೋಂಥ ಶಾವಿಗೆನ ಬಸ್ತದನ್ರಿ. ಬಸ್ತು ಇದಕ್ಕೆ ತಣ್ಣೀರು ಹಾಕ್ಬೇಕ್ರಿ. ತಣ್ಣೀರು ಹಾಕಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಹಾಕ್ಬೇಕು. ಈಗ ತಣ್ಣೀರು ಹಾಕಿದನ್ನಲ್ರಿ, ಒಂದು 5 ನಿಮಿಷ ಬಿಡಬೇಕು. ಊಟ ಮಾಡಕ್ಕಾರ ಚೆನ್ನಾಗತ್ರಿ. ಒಂದು 5 ನಿಮಿಷ ಬಿಟ್ಟರೆ ನೀರಾಗೆ ಇರ್ಬೇಕ್ರಿ. ಇವು ಊಟ ಮಾಡಕ್ಕೆ ಚೆನ್ನಾಗಿ ಈ ಥರ ಇರ್ಬೇಕ್ರಿ. ಈಗ ಒಂದು 5 ನಿಮಿಷ ಬಾಯಿ ಮುಚ್ತಾನ್ರಿ ಇದನ್ನು. ಇದು ಶಾವಿಗೆ ರೀ, ಬೇವ್ರಿ. ಇದು ಕಾಯಿ ಹಾಲು. ಶಾವಿಗೆ, ಬೇವು, ಕಾಯಿ ಹಾಲು ರೆಡಿಯಾಗಿದೆ, ಸವಿಯಲು ಸಿದ್ಧ. ಇದಕ್ಕೆ ಮತ್ತೆ ಬೇಕಾದರೆ ಸಕ್ಕರೆ ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಕರಗಿಸಿ ಅಕ್ಕಿಂದ ಊಟ ಮಾಡ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.